ಇವತ್ತು ಛಾಯಾಗ್ರಹ ದಿನದ ಹಾಗೆ ಆಚರಿಸ್ತಿದ್ದಾರೆ. ಛಾಯಾಗ್ರಾಹಕರಿಗೆ ಎಲ್ಲರಿಗೂ ಶುಭೋದಯ ಹೇಳ್ತಾ, ಆ, ದಸರಾ ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ವಿಜೃಂಭಣೆಯಾಗಿ ಆಚರಿಸೋದಕ್ಕೋಸ್ಕರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದರಂತೆ ನಮ್ಮ ಹೆಗ್ಲಿಗೆ ಏನಿದೆ, ಫಸ್ಟ್ ಏನು ಗುಂಡಿಗಳು ಬಿದ್ದಿದೆ ರಸ್ತೆಗಳಲ್ಲಿ ಅದನ್ನು ಮುಚ್ಚಬೇಕಂತ ಈಗಾಗಲೇ ಅದನ್ನು ಕೆಲಸ ಕಾರ್ಯ ಪ್ರಾರಂಭ ಮಾಡಿದ್ದೀವಿ. ಸಬರ್ ಬಸ್ ಸ್ಟ್ಯಾಂಡ್ ಮುಂದೆ ಮತ್ತು ಹಾರ್ಡಿಂಗ್ ಸರ್ಕಲ್ ಎಲ್ಲೆಲ್ಲಿದೆ ಅಲ್ಲಿ ನಮ್ಮ ಝೋನ್ 9 ಝೋನ್ಗಳಿದೆ. 9 ಝೋನ್ಗಳಿಂದ 135 ಲಕ್ಷ ರೂಪಾಯಿದಲ್ಲಿ ಎಷ್ಟು ಗುಂಡಿಗಳಿದೆ ಅಷ್ಟನ್ನು ಮುಚ್ಚೋಕ್ಕೆ ನಾವು ಈಗಾಗಲೇ ಟೆಂಡರ್ ಮಾಡಿದ್ದೀವಿ ಮತ್ತು ಕೆಲಸಗಳನ್ನಷ್ಟು ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿ ಕಪ್ಸ್ ಪೇಂಟ್ಸ್ ಏನೇನಿದೆ ಅದರೂ ಸಹ ಎಲ್ಲ ಟೆಂಡರ್ ಮಾಡ್ಕೊಂಡಿದ್ದೀವಿ. ಆ ಕೆಲಸಗಳನ್ನು ಬೇಗ ಮುಗಿಸ್ಬೇಕಂತಿದ್ದೀವಿ. ಯಾವಾಗಲೂ ನಮ್ಮ ಮೇಲೆ ಒಂದು ಆರೋಪ ಇರುತ್ತೆ, ದಸರಾ ಇದ್ದರೆ ಲಾಸ್ಟು ಎಂಡಲ್ಲಿ ಕೆಲಸ ಮಾಡ್ತಾರಂತ. ಅದಕ್ಕೋಸ್ಕರ ನಾವು ಈಗಾಗಲೇ ಟೆಂಡರ್ ಮಾಡ್ಕೊಂಡಿದ್ದೀವಿ ಮತ್ತು ಶೀಘ್ರದಲ್ಲೇ ನಾವು ಎಲ್ಲ ಕೆಲಸ ಮುಗಿಸ್ಕೊಡ್ತೀವಿ. ಸ್ವಚ್ಛತೆ ಬಗ್ಗೆಯೂ ಸಹ ಭಾಳ ನಾವು ಮುತುರ್ಜಿ ವಹಿಸಿ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಜನಗಳು ಸಹ ಸ್ವಚ್ಛತೆಗೆ ಕೈ ಜೋಡಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. ಹಳೆ ಕಟ್ಟಡಗಳು ಅಂತ ಹೇಳಿದ್ರೆ ನಮ್ದು ಏನು ಗೋರ್ಮೆಂಟ್ಸ್ ಇದೆ ಅದಕ್ಕೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ದಸರಾ ಆದಮೇಲೆ ಕೆಲವು ಪಾರಂಪರಿಕ ಕಟ್ಟಡಗಳು ಸಹ ತೊಗೊಳ್ತಾ ಇದ್ದೀವಿ. ಲಲಿತಾ ಮ್ಯಾಲ್ ರೋಡ್ದೆಲ್ಲ ಅದು ಟೆಂಡರ್ ಪ್ರೋಸೆಸ್ಸಲ್ಲಿದೆ. ರಿಂಗ್ ರೋಡು ಮೊದಲನೇದಾಗಿ ಮೂಡೋದ್ರ ಬರುತ್ತೆ. ಅದಾದಮೇಲೆ ಅದು ಸ್ಟ್ರೆಚ್ಗಳು ಬರುತ್ತೆ. ಲಾಸ್ಟ್ ಟೈಮ್ MP ಸಾಹೇಬ್ರಿದ್ದಾಗ ಆ ಸ್ಟ್ರೆಚ್ಗಳನ್ನ ಬೇರೆ ಬೇರೆಯವರಿಗೆ ಬಂದಿತ್ತು. ಕಡ್ಕೊಳ ಬರುತ್ತೆ, ಹುಟ್ಕಳ್ಳಿ ಬರುತ್ತೆ ಮತ್ತು ಶ್ರೀರಾಮ್ಪುರ ಬರುತ್ತೆ. ಅದು ಎಲ್ಲರಿಗೂ ಸೇರಿ ಮಾಡಬೇಕಾಗಿರೋದು ರಿಂಗ್ ರೋಡು. ಝೋನಲ್ ವೈಸ್ ತೊಗೊಳ್ತಾ ಇದ್ದೀವಿ ನಾವು. ಮೊದಲೇನು ಮಾಡ್ತಿದ್ರು, ಬರೀ ಝೋನ್ 1 ಝೋನ್ 2ಗೆ ಸೀಮಿತ ಮಾಡಿದ್ರು. ನಾವು 9 ಝೋನಲ್ಲೂ ಸಹ ಎಷ್ಟು ಗುಂಡಿಗಳು ಅಷ್ಟು ಮುಚ್ಚೋದಕ್ಕೆ ಟೆಂಡರ್ ಮಾಡಿದ್ದೀವಿ. ಕೆಲಸ ಪ್ರಾರಂಭ ಆಗಿದೆ. ಪ್ಯಾಚ್ ವರ್ಕ್. ಮನೆ ದಸರಾ ಆಗ್ತಿತ್ತು ಪಾಲಿಕೆಯಿಂದ, ಈ ಬಾರಿ ಅದರದ್ದು ಸ್ಟೇಬಲ್ ನಮ್ಮ ಆಡಳಿತಾಧಿಕಾರಿಗೆ ಕೇಳ್ಕೊಂಡು ಅದ್ರ ಬಗ್ಗೆ ನಾವು ತಪ್ಪು ತಿಳಿಸ್ತೀವಿ. ಲಾಸ್ಟ್ ಟೈಮ್ ಮೇಯರ್ ಅವರು ಇಂಟ್ರೆಸ್ಟ್ ತೊಗೊಂಡು ಮಾಡಿದರು. ನಮ್ಮ ಆಡಳಿತಾಧಿಕಾರಿ ಕೇಳ್ಕೊಂಡು ಅದ್ರ ಬಗ್ಗೆ ನಾವು ತಪ್ಪಿಗೆ ತಿಳಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು.